ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ನಾವು ಸಮುದ್ರ ಮಥನದ ಕಥೆಯನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಬ್ರಹ್ಮದೇವನನ್ನು ಮುಂದಿಟ್ಟುಕೊಂಡು ಎಲ್ಲ ದೇವತೆಗಳು ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಜಗತ್ತಿನಲ್ಲಿ ಭಗವಂತನಿಂದ ಸೃಷ್ಟಿಗೊಂಡಿರುವ 4 ಬಗೆಯ ಜೀವಿಗಳಿದ್ದಾರೆ. ಭೌತಿಕ ಸೃಷ್ಟಿಯು ಅವನ ಪಾದಕಮಲಗಳಲ್ಲಿದೆ. ಅವನು ಐಶ್ವರ್ಯದಿಂದ ಮತ್ತು ಶಕ್ತಿಯಿಂದ ತುಂಬಿದ ಮಹಾಪರಮಪುರುಷನು. ಅವನು ನಮ್ಮಲ್ಲಿ ಸುಪ್ರೀತನಾಗಲಿ. ದೇವೋತ್ತಮ ಪರಮಪುರುಷನ ಪಾದಕಮಲಗಳಲ್ಲಿ ಪೃಥ್ವಿ, ಜಲ, ವಾಯು, ಅಗ್ನಿ ಮತ್ತು ಆಕಾಶ ಎಂಬ 5 ಭೌತಿಕ ಪ್ರಕೃತಿಗಳು ನೆಲೆಯಾಗಿವೆ. ಮಹತ್ಪದಂ ಪುಣ್ಯ ಯಶೋಮುರಾರೆ. ಪೂರ್ಣ ಭೌತಿಕ ಶಕ್ತಿಯಾಗಿರುವ ಮಹತ್ತತ್ವವು ಅವನ ಪಾದಕಮಲಗಳಲ್ಲಿ ಆಶ್ರಯ ಪಡೆದಿದೆ. ಏಕೆಂದರೆ ವಿಶ್ವಸೃಷ್ಟಿಯು ಭಗವಂತನ ಇನ್ನೊಂದು ಐಶ್ವರ್ಯವಾಗಿರುತ್ತದೆ. ಈ ವಿಶ್ವಸೃಷ್ಟಿಯಲ್ಲಿ 4 ಬಗೆಯ ಜೀವಿಗಳಿರುತ್ತವೆ: ಜರಾಯುಜ, ಅಂಡಜ, ಸ್ವೇದಜ ಮತ್ತು ಉದ್ಭಿಜ. ಜರಾಯುಜ ಎಂದರೆ ಗರ್ಭದಿಂದ ಹುಟ್ಟಿದವು. ಅಂಡಜ ಎಂದರೆ ಮೊಟ್ಟೆಯಿಂದ ಜನಿಸಿದವು. ಸ್ವೇದಜ ಎಂದರೆ ಬೆವರಿನಿಂದ ಜನಿಸಿದವು. ಮತ್ತು ಉದ್ಭಿಜ ಎಂದರೆ ಬೀಜಗಳಿಂದ ಜನಿಸಿದವು. ವೇದಾಂತ ಸೂತ್ರದಲ್ಲಿ ದೃಢಪಡಿಸಿರುವಂತೆ ಜನ್ಮಾದ್ಯಸ್ಯ ಯತಃ, ಪ್ರತಿಯೊಂದೂ ಭಗವಂತನಿಂದ ಉತ್ಪನ್ನವಾಗಿರುತ್ತದೆ. ಯಾವೊಬ್ಬನೂ ಸ್ವತಂತ್ರನಲ್ಲ, ಆದರೆ ಪರಮಾತ್ಮನು ಸಂಪೂರ್ಣವಾಗಿ ಸ್ವತಂತ್ರನು. ಜನ್ಮಾದಿ ಅಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಶು ಅಭಿಜ್ಞ ಸ್ವರಾಟ್. ಸ್ವರಾಟ್ ಎಂಬ ಶಬ್ದದ ಅರ್ಥ ಸ್ವತಂತ್ರನು. ನಾವು ಅಧೀನರು, ಪರಮಪ್ರಭುವಾದರೋ ಸಂಪೂರ್ಣ ಸ್ವತಂತ್ರನಾಗಿರುವವನು. ಆದ್ದರಿಂದ ಪರಮಪ್ರಭುವು ಸರ್ವಶ್ರೇಷ್ಠನು. ವಿಶ್ವಸೃಷ್ಟಿಯ ಕರ್ತನಾದ ಬ್ರಹ್ಮನೂ ಕೂಡ ದೇವೋತ್ತಮ ಪರಮಪುರುಷನ ಇನ್ನೊಂದು ಐಶ್ವರ್ಯ ರೂಪವಷ್ಟೇ. ಭೌತಿಕ ಸೃಷ್ಟಿಯು ಭಗವಂತನಿಂದ ಕಾರ್ಯಗತವಾದುದು. ಆದ್ದರಿಂದ ಭಗವಂತನು ಭೌತಿಕ ಸೃಷ್ಟಿಯ ಅಂಶವಾಗಿರುವುದಿಲ್ಲ. ಭಗವಂತನು ತನ್ನ ಮೂಲ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರುತ್ತಾನೆ. ಭಗವಂತನ ವಿಶ್ವರೂಪವು ದೇವೋತ್ತಮ ಪರಮಪುರುಷನ ಮತ್ತೊಂದು ಲಕ್ಷಣವಾಗಿರುತ್ತದೆ. ಸಮಗ್ರ ವಿಶ್ವವು ನೀರಿನಿಂದ ಮೇಲಕ್ಕೆ ಬಂದಿದೆ ಮತ್ತು ನೀರಿನಿಂದಾಗಿಯೇ ಸಕಲ ಜೀವಿಗಳು ಹುಟ್ಟುತ್ತವೆ, ಬದುಕುತ್ತವೆ ಮತ್ತು ಬೆಳೆಯುತ್ತವೆ. ಅಷ್ಟೊಂದು ಮಹಾಶಕ್ತಿ ಸಂಪನ್ನನಾದ ದೇವೋತ್ತಮ ಪರಮಪುರುಷನು ನಮ್ಮ ಮೇಲೆ ಸುಪ್ರೀತನಾಗಲಿ. ಪ್ರತಿಯೊಂದು ಜೀವಿಗೂ ಬದುಕಿರಲು ನೀರೇ ಮೂಲವಾಗಿದೆ. ನೀರಿಲ್ಲದೆ ಇರುತ್ತಿದ್ದರೆ ಎಲ್ಲರ ಬದುಕು ಕೊನೆಗೊಳ್ಳುತ್ತದೆ. ಆದ್ದರಿಂದ ದೇವೋತ್ತಮ ಪರಮಪುರುಷನ ಅನುಗ್ರಹದಿಂದ ಜಗತ್ತಿನಲ್ಲೆಲ್ಲ ನಮಗೆ ಅಷ್ಟೊಂದು ನೀರಿದೆ. ದೇವತೆಗಳಿಗೆಲ್ಲ ಆಹಾರ ಧಾನ್ಯಗಳಿಗೆ, ಶಕ್ತಿಗೆ ಮತ್ತು ದೀರ್ಘಾಯುಷ್ಯಕ್ಕೆ ಆಕರವಾಗಿರುವವನು ಸೋಮ, ಅಂದರೆ ಚಂದ್ರ. ಅವನು ಸಕಲ ಸಸ್ಯಗಳ ಒಡೆಯನೂ ಆಗಿರುತ್ತಾನೆ ಮತ್ತು ಸಕಲ ಜೀವಿಗಳಿಗೆ ಪ್ರಾಣಶಕ್ತಿಯ ಮೂಲನಾಗಿರುತ್ತಾನೆ. ವಿದ್ವಾಂಸರು ಹೇಳಿರುವಂತೆ ಚಂದ್ರನು ದೇವೋತ್ತಮ ಪರಮಪುರುಷನ ಮನಸ್ಸಾಗಿರುತ್ತಾನೆ. ಸಕಲ ಐಶ್ವರ್ಯಗಳ ಮೂಲನಾಗಿರತಕ್ಕ ದೇವೋತ್ತಮ ಪರಮಪುರುಷನು ನಮಗೆ ಅನುಗ್ರಹ ಮಾಡಲಿ. ಚಂದ್ರನೇ ಪ್ರಧಾನಾಂಶವಾಗಿರುವ ಸೋಮನು ಆಹಾರ ಧಾನ್ಯಗಳ ಮೂಲನಾಗಿರುವನು. ಆದ್ದರಿಂದ ಸ್ವರ್ಗಜೀವಿಗಳಾದ ದೇವತೆಗಳಿಗೆ ಕೂಡ ಶಕ್ತಿಗೆ ಮೂಲನಾಗಿರುವವನು. ಅವನು ಸಕಲ ಸಸ್ಯಗಳಿಗೂ ಪ್ರಾಣಶಕ್ತಿಯಾಗಿರುವವನು. ವೈದಿಕ ಕರ್ಮಾಚರಣೆಗಳಲ್ಲಿ ಹವಿಸ್ಸುಗಳನ್ನು ಸ್ವೀಕರಿಸುವುದಕ್ಕಾಗಿ ಹುಟ್ಟಿರುವ ಅಗ್ನಿಯು ದೇವೋತ್ತಮ ಪರಮಪುರುಷನ ಬಾಯಿಯಾಗಿರುತ್ತದೆ. ಅಗ್ನಿಯು ಐಶ್ವರ್ಯವನ್ನು ಉತ್ಪಾದಿಸುವುದಕ್ಕಾಗಿ ಸಮುದ್ರದ ಆಳಗಳಲ್ಲಿ ಇರುತ್ತದೆ. ಅದಲ್ಲದೆ ಆಹಾರವನ್ನು ಜೀರ್ಣಿಸುವುದಕ್ಕಾಗಿ ಮತ್ತು ದೇಹದ ಪೋಷಣೆಗೋಸ್ಕರ ಬೇರೆ ಬೇರೆ ರಸಗಳನ್ನು ಉತ್ಪತ್ತಿ ಮಾಡುವುದಕ್ಕಾಗಿ ಜಠರದೊಳಗೆ ಕೂಡ ಇರುತ್ತದೆ. ಅಂತಹ ಪರಮಶಕ್ತಿಶಾಲಿಯಾದ ದೇವೋತ್ತಮ ಪರಮಪುರುಷನು ನಮ್ಮೊಡನೆ ಪ್ರಸನ್ನನಾಗಲಿ. ಸೂರ್ಯನು ಅರ್ಚಿರಾದಿವರ್ತ್ಮ ಎಂದು ಕರೆಯಲಾದ ಮೋಕ್ಷ ಮಾರ್ಗದ ದ್ಯೋತಕನಾಗಿರುವನು. ವೇದಗಳನ್ನು ತಿಳಿಯಲು ಅವನು ಮುಖ್ಯ ಆಕರವಾಗಿರುತ್ತಾನೆ. ಪರಮಸತ್ಯವನ್ನು ಆರಾಧಿಸಬಹುದಾದ ಧಾಮವಾಗಿರುತ್ತಾನೆ. ಅವನು ಮುಕ್ತಿಗೆ ದ್ವಾರವಾಗಿರುತ್ತಾನೆ ಮತ್ತು ಅವನು ಅಮರತ್ವಕ್ಕೂ ಕಾರಣನಾಗಿರುತ್ತಾನೆ. ಸೂರ್ಯದೇವನು ಭಗವಂತನ ಕಣ್ಣಾಗಿರುತ್ತಾನೆ. ಅಂತಹ ಮಹಾ ಐಶ್ವರ್ಯ ಸಂಪನ್ನನಾದ ಪರಮಪ್ರಭುವು ನಮ್ಮೊಡನೆ ಪ್ರಸನ್ನನಾಗಲಿ. ಸೂರ್ಯದೇವನು ದೇವತೆಗಳ ಮುಖ್ಯಸ್ಥನಾಗಿದ್ದಾನೆ. ಅವನು ವಿಶ್ವದ ಬಡಗಣ ಭಾಗವನ್ನು ಕಾಯುತ್ತಾನೆ. ವೇದವನ್ನು ಅರಿಯಲು ಅವನು ನೆರವಾಗುವನು. ಬ್ರಹ್ಮ ಸಂಹಿತೆಯಲ್ಲಿ ತಿಳಿಸಲಾಗಿರುವಂತೆ ಯಚ್ಚಕ್ಷುರೇಶ ಸವಿತಾ ಸಕಲಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜ ಯಸ್ಯಾಜ್ಞಯಾ ಭ್ರಮತಿ ಸಂಭೃತ ಕಾಲಚಕ್ರೋ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅಪರಿಮಿತ ಪ್ರಕಾಶವುಳ್ಳ ಸೂರ್ಯನು ಸಕಲ ಗ್ರಹಗಳ ರಾಜನಾಗಿದ್ದಾನೆ. ಸೂರ್ಯನು ಭಗವಂತನ ಕಣ್ಣಿನಂತೆ ಇರುವನು. ಯಾರ ಆಜ್ಞೆಯಂತೆ ಸೂರ್ಯನು ಕಾಲಚಕ್ರವನ್ನೇರಿ ತನ್ನ ಪ್ರಯಾಣವನ್ನು ನೆರವೇರಿಸುವನೋ ಅಂತಹ ಆದಿಪುರುಷನಾದ ಗೋವಿಂದನನ್ನು ನಾನು ಭಜಿಸುತ್ತೇನೆ. ವಾಸ್ತವಿಕವಾಗಿ ಸೂರ್ಯನು ಭಗವಂತನ ಕಣ್ಣಾಗಿರುವನು.
ದೇವೋತ್ತಮ ಪರಮಪುರುಷನು ನೋಡದೇ ಇದ್ದರೆ ಯಾವೊಬ್ಬನೂ ನೋಡಲಾರನೆಂದು ವೇದಮಂತ್ರಗಳಲ್ಲಿ ಹೇಳಲಾಗಿದೆ. ಸೂರ್ಯನ ಬೆಳಕು ಇಲ್ಲದೇ ಇದ್ದರೆ ನಮಗೆ ಏನನ್ನೂ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಸೂರ್ಯನು ಪರಮಪ್ರಭುವಿನ ಕಣ್ಣೆಂದು ಗ್ರಹಿಸಲಾಗಿದೆ. ಅದು ಇಲ್ಲಿ ಯಚ್ಚಕ್ಷುರಾಸೀತ್ ಎಂಬ ಶಬ್ದಗಳಿಂದ ಮತ್ತು ಬ್ರಹ್ಮಸಂಹಿತೆಯಲ್ಲಿ ಯಚ್ಚಕ್ಷುರೇಶ ಸವಿತಾ ಎಂಬ ಶಬ್ದಗಳಿಂದ ದೃಢಪಟ್ಟಿದೆ. ಸವಿತಾ ಎಂಬ ಶಬ್ದಕ್ಕೆ ಸೂರ್ಯದೇವ ಎಂದು ಅರ್ಥ. ಚರಾಚರ ಜೀವಿಗಳೆಲ್ಲವೂ ವಾಯುವಿನಿಂದ ತಮ್ಮ ಪ್ರಾಣಶಕ್ತಿಯನ್ನು, ತಮ್ಮ ದೈಹಿಕ ಶಕ್ತಿಯನ್ನು ಮತ್ತು ತಮ್ಮ ಪ್ರಾಣಗಳನ್ನು ಪಡೆಯುತ್ತವೆ. ಅನುಯಾಯಿಗಳು ಸಾಮ್ರಾಟನನ್ನು ಅನುಸರಿಸುವ ಹಾಗೆ ನಾವೆಲ್ಲರೂ ನಮ್ಮ ಪ್ರಾಣಶಕ್ತಿಗಾಗಿ ವಾಯುವನ್ನು ಅನುಸರಿಸುತ್ತೇವೆ. ವಾಯುವಿನ ಪ್ರಾಣಶಕ್ತಿಯು ದೇವೋತ್ತಮ ಪರಮಪುರುಷನ ಮೂಲ ಪ್ರಾಣಶಕ್ತಿಯಿಂದ ಉತ್ಪನ್ನವಾಗಿರುತ್ತದೆ. ಆ ಪರಮಪ್ರಭುವು ನಮ್ಮ ಮೇಲೆ ಸುಪ್ರೀತನಾಗಲಿ. ಪರಮಶಕ್ತಿವಂತನಾದ ದೇವೋತ್ತಮ ಪರಮಪುರುಷನು ನಮ್ಮ ಮೇಲೆ ಸುಪ್ರೀತನಾಗಲಿ. ಅವನ ಕಿವಿಗಳಿಂದ ವಿವಿಧ ದಿಕ್ಕುಗಳು ಉತ್ಪನ್ನವಾಗಿವೆ. ಅವನ ಹೃದಯದಿಂದ ಶರೀರದ ರಂಧ್ರಗಳು ಬರುತ್ತವೆ ಮತ್ತು ಅವನ ನಾಭಿಯಿಂದ ಪ್ರಾಣಶಕ್ತಿ, ಇಂದ್ರಿಯಗಳು, ಮನಸ್ಸು, ಶರೀರದೊಳಗಣ ವಾಯು ಇವಕ್ಕೆಲ್ಲ ಆಶ್ರಯವಾಗಿರುವ ಆಕಾಶವು ಒದಗಿ ಬರುವುವು. ಸ್ವರ್ಗಲೋಕದ ಒಡೆಯನಾದ ಮಹೇಂದ್ರನು ಭಗವಂತನ ಬಲದಿಂದ ಉತ್ಪನ್ನನಾದನು. ದೇವತೆಗಳು ಭಗವಂತನ ಅನುಗ್ರಹದಿಂದ ಉಂಟಾದರು. ಬ್ರಹ್ಮನು ಅವನ ಪ್ರಶಾಂತ ಬುದ್ಧಿಯಿಂದ ಹುಟ್ಟಿದನು. ವೇದಮಂತ್ರಗಳು ಭಗವಂತನ ದೇಹದ ರಂಧ್ರಗಳಿಂದ ಉತ್ಪನ್ನಗೊಂಡವು. ಆ ಪರಮಶಕ್ತಿವಂತನಾದ ಭಗವಂತನು ನಮ್ಮಲ್ಲಿ ಸುಪ್ರೀತನಾಗಲಿ. ಪರಿಪೂರ್ಣವಾಗಿ ಶಾಂತನಾಗಿರುವ, ತಾನು ಪಡೆದಿರುವವುಗಳಿಂದಲೇ ಸಂಪೂರ್ಣ ತೃಪ್ತನಾಗಿರುವ ದೇವೋತ್ತಮ ಪರಮಪುರುಷನಿಗೆ ನಮ್ಮ ಗೌರವಯುಕ್ತವಾದ ನಮಸ್ಕಾರಗಳನ್ನು ಸಲ್ಲಿಸೋಣ. ಅವನು ತನ್ನ ಇಂದ್ರಿಯಗಳ ಮೂಲಕ ಭೌತಿಕ ಜಗತ್ತಿನ ಚಟುವಟಿಕೆಗಳಿಗೆ ಅಂಟಿಕೊಂಡವನಲ್ಲ. ನಿಜವಾಗಿ ಅವನು ಈ ಭೌತಿಕ ಜಗತ್ತಿನಲ್ಲಿ ತನ್ನ ಲೀಲೆಗಳನ್ನು ನೆರವೇರಿಸುವುದರಲ್ಲಿ ಅಲಿಪ್ತ ವಾಯುವಿನಂತೆ ಇರುತ್ತಾನೆ. ಭೌತಿಕ ಪ್ರಕೃತಿಯ ಚಟುವಟಿಕೆಗಳ ಹಿಂಗಡೆಯಲ್ಲಿ ಪರಮಪ್ರಭುವು ಇರುವನೆಂದು ನಾವು ಸುಲಭವಾಗಿ ತಿಳಿದುಕೊಳ್ಳಬಲ್ಲೆವು. ನಾವು ಅವನನ್ನು ಕಾಣಲಾರೆವಾದರೂ ಅವನ ಸೂಚನೆಗಳಿಂದ ಪ್ರತಿಯೊಂದೂ ಈಡೇರುವುದು. ಅವನನ್ನು ನಾವು ನೋಡದೇ ಇದ್ದರೂ ಅವನಿಗೆ ನಮ್ಮ ಗೌರವಯುತ ನಮಸ್ಕಾರಗಳನ್ನು ಸಲ್ಲಿಸಲೇಬೇಕು. ಅವನು ಪರಿಪೂರ್ಣನೆಂದು ನಾವು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ಕಾರ್ಯವೂ ಅವನ ಶಕ್ತಿಯಿಂದ ಕ್ರಮಬದ್ಧವಾಗಿ ನೆರವೇರುತ್ತದೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ಆದ್ದರಿಂದ ಅವನಿಗೆ ಮಾಡಲು ಯಾವುದೇ ಕರ್ತವ್ಯಗಳು ಇರುವುದಿಲ್ಲ. ನತಸ್ಯ ಕಾರ್ಯಂ ಕರಣಂ ಚ ವಿದ್ಯತೆ. ಇಲ್ಲಿ ಉಪಶಾಂತ ಶಕ್ತಿಯೇ ಎಂಬ ಶಬ್ದದಿಂದ ಸೂಚಿತವಾಗಿರುವ ಪ್ರಕಾರ ಅವನ ವಿವಿಧ ಶಕ್ತಿಗಳು ಕಾರ್ಯವೆಸಗುತ್ತವೆ. ಅವನು ಈ ಕಾರ್ಯಶಕ್ತಿಗಳನ್ನು ಕಾರ್ಯತತ್ಪರಗೊಳಿಸುವನಾದರೂ ಅವನು ಸ್ವತಃ ಮಾಡುವುದೇನೂ ಇರುವುದಿಲ್ಲ. ಅವನು ಯಾವುದಕ್ಕೂ ಅಂಟಿಕೊಂಡಿಲ್ಲ, ಏಕೆಂದರೆ ಅವನು ದೇವೋತ್ತಮ ಪರಮಪುರುಷನು. ಆದ್ದರಿಂದ ನಾವು ನಮ್ಮ ಗೌರವಪೂರ್ಣ ನಮಸ್ಕಾರಗಳನ್ನು ಅವನಿಗೆ ಸಲ್ಲಿಸೋಣ. ಹೇ ದೇವೋತ್ತಮ ಪರಮಪುರುಷನೇ, ನಿನಗೆ ನಾವು ಶರಣಾಗತರಾಗಿದ್ದೇವೆ. ಆದರೂ ನಿನ್ನನ್ನು ಕಾಣಲು ಇಚ್ಛಿಸುತ್ತೇವೆ. ನಿನ್ನ ಮೂಲ ರೂಪವನ್ನು ಮತ್ತು ನಿನ್ನ ಮುಗುಳ್ನಗೆಯ ಮುಖಕಮಲವನ್ನು ನಮ್ಮ ಕಣ್ಣುಗಳಿಗೆ ಕಾಣುವ ಹಾಗೆ ಮತ್ತು ನಮ್ಮ ಇತರ ಇಂದ್ರಿಯಗಳಿಗೆ ಮೆಚ್ಚುಗೆಯಾಗುವಂತೆ ಮಾಡುವವನಾಗು. ಭಕ್ತರು ಯಾವಾಗಲೂ ದೇವೋತ್ತಮ ಪರಮಪುರುಷನನ್ನು ಅವನ ಮುಗುಳ್ನಗೆಯ ಕಮಲ ಮುಖಗಳಂತಹ ಮೂಲ ರೂಪದಲ್ಲಿ ಕಾಣುವುದಕ್ಕೆ ಕುತೂಹಲ ಪಡುತ್ತಾರೆ. ಅವರು ಅವನ ನಿರಾಕಾರ ರೂಪವನ್ನು ಅನುಭವಿಸುವುದರಲ್ಲಿ ಆಸಕ್ತರಾಗಿರುವುದಿಲ್ಲ. ಭಗವಂತನಿಗೆ ನಿರಾಕಾರ ಮತ್ತು ಸಾಕಾರ ಎಂಬೆರಡೂ ಲಕ್ಷಣಗಳಿವೆ. ಬ್ರಹ್ಮದೇವ ಮತ್ತು ಅವನ ಶಿಷ್ಯ ಪರಂಪರೆಯವರು ಭಗವಂತನನ್ನು ಅವನ ವೈಯಕ್ತಿಕ ರೂಪದಲ್ಲಿ ಕಾಣಲು ಬಯಸುವರು. ಹೇ ಭಗವಂತನೇ, ದೇವೋತ್ತಮ ಪರಮಪುರುಷನೇ, ನೀನು ನಿನ್ನ ಪ್ರಿಯವಾದ ಇಚ್ಛೆಯಿಂದ ಯುಗಾಂತರಗಳಲ್ಲಿ ವಿವಿಧ ಅವತಾರ ರೂಪಗಳಲ್ಲಿ ಕಾಣಿಸಿಕೊಳ್ಳುವೆ ಮತ್ತು ನಮಗೆಂದೂ ಸಾಧ್ಯವಾಗದ ಅಸಾಮಾನ್ಯ ಕಾರ್ಯಗಳನ್ನು ಈಡೇರಿಸುತ್ತಾ ಆಶ್ಚರ್ಯಕರವಾಗಿ ವರ್ಣಿಸುವೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನೇ ಹೇಳಿರುವಂತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹೇ ಭರತವಂಶಜನೇ, ಯಾವಾಗಲೇ ಆಗಲಿ ಯಾವ ಕಡೆಯೇ ಆಗಲಿ ಧರ್ಮಾಚರಣೆಗೆ ಗ್ಲಾನಿಯಾದಾಗ ಮತ್ತು ಅಧರ್ಮವು ಪ್ರಬಲವಾಗಿ ಮೇಲೆದ್ದಾಗ ನಾನು ಸ್ವತಃ ಅವತರಿಸುತ್ತೇನೆ. ಹೀಗೆ ದೇವೋತ್ತಮ ಪರಮಪುರುಷನು ತನ್ನ ಪ್ರಿಯವಾದ ಇಚ್ಛೆಯಿಂದ ಬೇರೆ ಬೇರೆ ಅವತಾರಗಳಲ್ಲಿ, ಉದಾಹರಣೆಗೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮಚಂದ್ರ, ಬಲರಾಮ, ಬುದ್ಧ ಮತ್ತು ಇತರ ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ಳುವನೆಂಬುದು ಒಂದು ಕಲ್ಪನೆಯಲ್ಲ, ಅದು ವಾಸ್ತವಿಕತೆ. ಭಕ್ತರು ಭಗವಂತನ ಅಸಂಖ್ಯಾತ ರೂಪಗಳಲ್ಲಿ ಒಂದನ್ನು ಕಾಣಲು ಯಾವಾಗಲೂ ಕುತೂಹಲಗೊಂಡಿರುತ್ತಾರೆ. ಸಾಗರದಲ್ಲಿ ಅಲೆಗಳು ಎಷ್ಟಿವೆ ಎಂದು ಒಬ್ಬನು ಹೇಗೆ ಎಣಿಸಲಾರನೋ ಹಾಗೆಯೇ ಭಗವಂತನ ರೂಪಗಳನ್ನು ಯಾವೊಬ್ಬನೂ ಎಣಿಕೆ ಮಾಡಲಾರನು. ದೇವೋತ್ತಮ ಪರಮಪುರುಷನ ಅವತಾರವನ್ನು ಶಾಸ್ತ್ರಗಳಲ್ಲಿ ಕಂಡುಬರುವ ವರ್ಣನೆಗಳ ಸಂಜ್ಞೆಗಳಿಂದ ಒಪ್ಪಿಕೊಳ್ಳಬೇಕು.
ಬ್ರಹ್ಮನು ಭಗವಂತನ ಅವತಾರವನ್ನು ಅಥವಾ ಎಲ್ಲ ಅವತಾರಗಳ ಮೂಲ ಆಕರವನ್ನು ಕಾಣಲು ಕುತೂಹಲಪಟ್ಟಿದ್ದನು. ಶಾಸ್ತ್ರಗಳಲ್ಲಿ ವರ್ಣಿಸಲಾದ ಎಲ್ಲ ಅವತಾರಗಳು ಅದ್ಭುತ ಕಾರ್ಯವನ್ನು ಮಾಡುತ್ತವೆ. ದೇವೋತ್ತಮ ಪರಮಪುರುಷನು ತನ್ನ ವೈಯಕ್ತಿಕವಾದ ಇಚ್ಛೆಯಿಂದ ಮಾತ್ರವೇ ಕಾಣಿಸುತ್ತಾನೆ ಮತ್ತು ಮರೆಯಾಗುತ್ತಾನೆ. ಪುಣ್ಯವಂತರಾದ ಭಕ್ತರು ಮಾತ್ರವೇ ಅವನನ್ನು ಪ್ರತ್ಯಕ್ಷವಾಗಿ ನೋಡಲು ಸಾಧ್ಯವಾಗುತ್ತದೆ. ದೇವತೆಗಳು ಭಗವಂತನ ಕುರಿತಾಗಿ ಮಾಡಿದ ಸ್ತುತಿಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.